ಅನುಪಮಾ ಗೌಡ ಎಲ್ಲರ ಫೇವ್ರೆಟ್ ಹುಡುಗಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಕಿರಿತೆರೆ ಹಿರಿತೆರೆ ಎಲ್ಲದರಲ್ಲೂ ಮಿಂಚಿದ್ರು ಕೂಡ ನಿರೂಪಕಿಯಾಗಿ ಅನುಪಮಾ ಗೌಡ ಅವರನ್ನು ಮೆಚ್ಚಿಕೊಂಡವರು ಹಲವರಿದ್ದಾರೆ. ಆದರೆ ಅದೇ ಅನುಪಮಾ ಗೌಡ ಇದೀಗ ಅವರ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಹೇಳಿರೋದು, ನಾನು ಇನ್ಮೇಲೆ ಆ್ಯಂಕರಿಂಗ್ ಮಾಡಲ್ಲ, ನಿರೂಪಣೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ವಿದಾಯವನ್ನು ಹೇಳ್ತಾ ಇದ್ದೀನಿ, ಇಲ್ಲಿ ದಿನ ಸಪೋರ್ಟ್ ಮಾಡಿದ್ದಕ್ಕೆ, ಪ್ರೀತಿ ಮಾಡಿದ್ದಕ್ಕೆ, ಇಲ್ಲಿ ತನಕ ನನ್ನ ಜೊತೆಗೆ ನಿಂತಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿಬಿಟ್ಟಿದ್ದಾರೆ. ಅಯ್ಯೋ, ಅನುಪಮ ಏನು ಆ್ಯಂಕರಿಂಗ್ ಮಾಡಲ್ವಾ, ವಿದಾಯ ಹೇಳಿಬಿಟ್ರ, ಯಾವ ಕಾರಣಕ್ಕೆ ವಿದಾಯ ಹೇಳಿದ್ರು, ಈ ಥರದ್ದೊಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಕಾರಣವೇನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಅನುಪಮ ಅಕ್ಕ ಸೀರಿಯಲ್ ಮುಖಾಂತರವಾಗಿ ಎಲ್ಲರ ಮನೆ ಗೆದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸೀರಿಯಲ್ ಬಹು ವರ್ಷಗಳ ಕಾಲ ಪ್ರಸಾರ ಆಗಿದ್ರಿಂದ ಒಂಥರ ಮನೆ ಮಗಳು ಅನ್ನೋ ಫೀಲಿಂಗ್ ಬಂದಿತ್ತು. ಆ ಕಾರಣಕ್ಕಾಗಿಯೇ ಅನುಪಮ ಅವರನ್ನು ಇವತ್ತಿಗೂ ಅದೆಷ್ಟೋ ಮಂದಿ ಇಷ್ಟಪಡ್ತಾರೆ. ಅದರಲ್ಲಿ ಅವ್ರಿಗೆ ಸಿಕ್ಕಂಥ ಪಾತ್ರವೋ ಅಥವಾ ಅವರ ಅಭಿನಯವೋ ಅಥವಾ ಅವರ ಮುಗ್ಧವಾದಂಥ ಮುಖವೋ ನೋಟವೋ ಗೊತ್ತಿಲ್ಲ, ಎಲ್ರಿಗೂ ಅನುಪಮ ಅಂದರೆ ಇಷ್ಟ. ಅದಾದಮೇಲೆ ಸಿನಿಮಾಗಳು ಮಾಡಿದ್ರು, ಕೆಲವೊಂದಷ್ಟು ಸಿನಿಮಾಗಳಿಗೆ ಅವಾರ್ಡ್ ಬಂದಿದ್ದು ಇದೆ, ಅದ್ಭುತ ನಟನೆ ಅಂತ ಹೇಳಿ ಅವರಿಗೆ ಒಂದಷ್ಟು ಬಹುಮಾನಗಳು ಬಂದಿದ್ದು ಇದೆ. ಅದಾದ್ರೂ ಅವ್ರು ಇನ್ನೂ ಹತ್ತಿರ ಆಗಿದ್ದು ಅಥವಾ ಎಲ್ಲರ ಮನಸ್ಸನ್ನು ಗೆದ್ದಿದ್ದು ನಿರೂಪಣೆ ಮುಖಾಂತರವಾಗಿಯೇ. ಜಿ ಕನ್ನಡ, ಆಮೇಲೆ ಕಲರ್ಸ್ ಕನ್ನಡ, ಆಮೇಲೆ ಸ್ಟಾರು, ಇದೆಲ್ಲದರಲ್ಲೂ ಅನೇಕ ಆ್ಯಂಕರ್ಸ್ಗಳಿದ್ದಾರೆ, ಎಲ್ಲರೂ ಹೆಸರು ಮಾಡಿದ್ದಾರೆ. ಆದರೆ ಕೆಲವರು ಮನಸ್ಸು ಗೆದ್ದವರು, ಅದರಲ್ಲಿ ಅನುಪಮ ಕೂಡ ಹೌದು. ಕಲರ್ಸ್ ಮತ್ತು ಸ್ಟಾರ್ ಸುವರ್ಣದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಂತ ಅನುಪಮ ಅವರು ವೇದಿಕೆ ಈವೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ಜಿ ಕನ್ನಡದ ಮನೆ ಮಗಳು ಅನುಶ್ರೀ ಆದರೆ ಕಲರ್ಸ್ ಕನ್ನಡದ ಮನೆ ಮಗಳು ಅನುಪಮ ಗೌಡ ಅಂತಾನೆ ಫೇಮಸ್ ಆಗಿದ್ದು. ಅನುಪಮ ಇದೀಗ ನಾನು ಇನ್ಮೇಲೆ ಆ್ಯಂಕರಿಂಗ್ ಮಾಡಲ್ಲ ಅಂತ ಹೇಳಿ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇದು ಸಾಕಷ್ಟು ರೀತಿಯಾದಂಥ ಸುದ್ದಿ ಆಗಿದೆ. ಹೌದು, ಸತತವಾಗಿ 8 ವರ್ಷಗಳ ಕಾಲ ತಪ್ಪು ಮಾಡಿದಾಗ ತಿದ್ದಿ ಬೆನ್ನೆಲುಬಾಗಿ ನಿಂತು ಇವತ್ತು ನಿರೂಪಣೆ ಅಂದರೆ ಅನುಪಮ ಅಂತ ಇಷ್ಟಪಡುವ ಜನರಿರುವಾಗ ಇದೀಗ ನಿರೂಪಣಾ ವೃತ್ತಿಗೆ ಅಧಿಕೃತವಾಗಿ ನಿವೃತ್ತಿ ಘೋಷಿಸಿದ್ದಾರೆ ಅನುಪಮಾ ಗೌಡ. ಇದು ತುಂಬ ಜನಕ್ಕೆ ಆಶ್ಚರ್ಯ ಅಂತ ಕೂಡ ಅನಿಸ್ತಾ ಇರೋದು. ಯಾಕೆ ಈ ಥರದೊಂದು ನಿರ್ಧಾರ ಅಂದರೆ ಸ್ವತಃ ತಾವೇ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹೌದು, 2016ರಲ್ಲಿಯೇ ನಿರೂಪಕಿ ಆಗಬೇಕಾಗಿದ್ದ ಅನುಪಮ 2 ವರ್ಷಗಳ ಸಮಯ ತೆಗೆದುಕೊಂಡು ಮೊದಲ ಬಾರಿಗೆ ವೇದಿಕೆ ಹತ್ತಿದ್ದು 2018 ಜೂನ್ 22ರಂದು. ಅಲ್ಲಿಂದ ಪ್ರಾರಂಭವಾದ ಈ ಪ್ರಯಾಣ ಕೊನೆಗೊಂಡಿದ್ದು 2026 ಮೇ 5. ಅದು ಅನಿರೀಕ್ಷಿತವಾಗಿ ಒಲಿದು ಬಂದ ನಿವೃತ್ತಿ ಅಂತ ಹೇಳಿದ್ದಾರೆ. ಹೌದು, ಏನೂ ಗೊತ್ತಿಲ್ಲದೆ ಇದ್ದ ನನಗೆ ಕನ್ನಡ ಕಲಿಸಿ ವೇದಿಕೆ ಮೇಲೆ ನಿಲ್ಲೋದನ್ನು ಕಲಿಸಿಕೊಟ್ಟು ನನ್ನನ್ನು ನಿರೂಪಕಿಯಾಗಿ ಮಾಡಿ ಇಲ್ಲಿವರೆಗೂ ಬರಲು ನನ್ನ ಹಿಂದೆ ನಿಂತವರು ಹಲವರು. ನನ್ನ ನಿರೂಪಣೆಯ ಜರ್ನಿಯಲ್ಲಿ ಅತ್ಯುತ್ತಮ ವ್ಯಕ್ತಿಗಳು ಪರಿಚಯವಾದರು. ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ. ಅವರೊಂದಿಗಿನ ಸಂಬಂಧವನ್ನು ನನ್ನ ಜೀವನದುದ್ದಕ್ಕೂ ಇಟ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನಾನು ನನ್ನೊಳಗಿನ ಕಲಾವಿದೆಗೆ ತೃಪ್ತಿಪಡಿಸಬೇಕು, ಅದಕ್ಕೆ ಈ ಥರದೊಂದು ನಿರ್ಧಾರವನ್ನು ಕೈಗೊಳ್ತಿದ್ದೀನಿ ಅಂತ ಘೋಷಣೆ ಮಾಡಿದ್ದಾರೆ. ಹೌದು, ಅನುಪಮ ಅವರು ಒಳ್ಳೆ ನಟಿಯೂ ಕೂಡ ಹೌದು. ತುಂಬ ಜನಕ್ಕೆ ಈ ವಿಚಾರ ಗೊತ್ತಿರಬಹುದು. ಅವರು ಮಾಡಿದಂಥ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗದೆ ಇದ್ರೂ ಅದು ಅವರ ಅಭಿನಯಕ್ಕೆ ಹಿಡಿದಂಥ ಕೈಗನ್ನಡಿ ಆಗಿತ್ತು. ಆ ಕಾರಣಕ್ಕಾಗಿ ಅವರಿಗೆ ಬಹಳ ವರ್ಷಗಳಿಂದ ನೀನು ಯಾಕೆ ನಟಿ ಆಗಬಾರ್ದು ಅಂತ ತುಂಬ ಜನ ಕೇಳ್ತಾ ಇದ್ರು. ಅಲ್ಲೊಂದು ಇಲ್ಲೊಂದು ಸಿನಿಮಾ ಮಾಡಿದ್ರು ಅವಕಾಶಗಳ ಕೊರತೆಗೇನು ಅಂತ ಅಂದ್ಕೊಳ್ಳಲಾಗ್ತಾ ಇತ್ತು. ಆದರೆ ನಿರೂಪಣೆಯಲ್ಲೇ ಹೆಚ್ಚು ಸಮಯ ಕಳೀತಿದ್ದಂಥ ಅನುಪಮ ಅವರಿಗೆ ಸಿನಿಮಾದ ಬಗ್ಗೆ ಗಮನ ಹರಿಸೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಕತೆಗಳ ಮೇಲೆ ವರ್ಕ್ ಮಾಡಬೇಕಾಗಿತ್ತು, ಸ್ಕ್ರಿಪ್ಟ್ ನೋಡಬೇಕಾಗಿತ್ತು, ಇದ್ಯಾವುದೂ ಕೂಡ ಅವ್ರಿಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇಲ್ಲಿವರೆಗೂ ಜೀವನ ಕಟ್ಕೊಂಡಿದ್ದಾಯಿತು, ಬಂದಂಥ ಹಣದಿಂದ ಮನೆ ಕಟ್ಟಿದ್ದಾಯಿತು, ತಾಯಿಗೆ ಮನೆ ಮಾಡಿಕೊಟ್ಟಿದ್ದಾಯಿತು, ಎಲ್ಲವೂ ಆಯಿತು. ಇದೀಗ ಅವರೊಳಗಡೆ ಇರುವಂಥ ಒಂದು ಕಲಾವಿದೆ ಅಂದರೆ ತುಂಬ ಚೆನ್ನಾಗಿ ಅಭಿನಯಿಸುವಂಥ ಅನುಪಮ ಅವರಿಗೆ ಆ್ಯಕ್ಟಿಂಗ್ ಬಗ್ಗೆನೇ ಹೆಚ್ಚು ಗಮನ ಕೊಡಬೇಕು ಅನ್ನುವಂಥ ಆಸೆ ಶುರು ಆಗಿದೆ. ಅದು ಹೀರೋಯಿನ್ ಆಗೋ, ಅದು ಕಿರಿತೆರೆಯಲ್ಲೋ ಹಿರಿತೆರೆಯಲ್ಲೋ ಯಾವುದಾದ್ರೂ ಸೀರಿಯಲ್ ಒಪ್ಕೊಳ್ತಾ ಇದ್ದಾರಾ, ಸೀರಿಯಲ್ನಲ್ಲಿ ಅವರು ನಾಯಕಿಯಾಗಿ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರಾ, ಅಥವಾ ಯಾವುದಾದ್ರೂ ದೊಡ್ಡ ಸಿನಿಮಾವನ್ನೇ ಕೈಗೆತ್ತಿಕೊಂಡಿದ್ದಾರಾ ಗೊತ್ತಿಲ್ಲ, ಇದ್ಯಾವುದನ್ನು ಹೇಳಿಲ್ಲ. ಆದರೆ ಇನ್ಮೇಲೆ ಆ್ಯಂಕರಿಂಗ್ ಮಾಡೋಲ್ಲ, ಕೇವಲ ನಟಿಯಾಗಿ ಮಾತ್ರ ಜೀವನ ಮಾಡ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಇದು ಅನೇಕರಿಗೆ ಬೇಸರ ತರಿಸಿರೋದಂತೂ ಹೌದು. ಯಾಕಂದರೆ ನಮ್ಮಲ್ಲಿ ತುಂಬ ಜನ ಆ್ಯಂಕರಿಂಗ್ ಮಾಡೋರು ಇದ್ರೂ ಕೂಡ ಎಷ್ಟೋ ನಿರೂಪಕರಿಗೆ ಕನ್ನಡ ಅನ್ನೋದು ನೆಟ್ಟಿಗೆ ಬರೋದೇ ಇಲ್ಲ, ಹಕಾರ ಅಕಾರ ಅನ್ನೋದು ಕೂಡ ನೆಟ್ಟಿಗಿರೋದಿಲ್ಲ. ಅಂಥದ್ರಲ್ಲಿ ಅನುಪಮ ತುಂಬ ಅದ್ಭುತವಾಗಿ ನಿರೂಪಣೆ ಮಾಡೋರು, ಎಲ್ರಿಗೂ ಈ ಅವಕಾಶಗಳು ಸಿಗೋದಿಲ್ಲ. ಆದರೆ ಅನುಪಮ ಅವರಿಗೆ ಅವಕಾಶ ಸಿಕ್ಕಿತ್ತು. ಇದನ್ನ ಇಷ್ಟು ಬೇಗ ಬಿಡೋದು ಬೇಡಿತ್ತು ಅಂತ ಕೆಲವರು ಹೇಳಿದ್ರು ಇದು ಅವರವರ ವೈಯಕ್ತಿಕ ಆಯ್ಕೆಗಳಾಗಿರತ್ತೆ. ಯಾಕಂದರೆ ಕೆಲವರಿಗೆ ನಾನು ಇದೇ ಆಗಬೇಕು, ನನ್ನ ಇದರಲ್ಲೇ ಗೆಲ್ತೀನಿ ಅನ್ನುವಂಥದ್ದು ಕೂಡ ಇರುತ್ತೆ. ಕೇವಲ ಹಣಕ್ಕಾಗಿ ಕೆಲಸ ಮಾಡೋದಕ್ಕಾಗಲ್ಲ. ಕೆಲವೊಮ್ಮೆ ಮನಸ್ಸಿಗಾಗಿ ಅಥವಾ ತಾವೇನು ಅನ್ನೋದು ಗುರುತಿಸಿಕೊಳ್ಳೋದಕ್ಕೆ, ತಾವೇನು ಅನ್ನೋದು
ಅನ್ನೋದಕ್ಕೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇನ್ನೇನೋ ಮಾಡಬೇಕಾಗತ್ತೆ. ಅನುಪಮ ಅವರ ಮನೆ ಬಗ್ಗೆ ಎಲ್ರಿಗೂ ಗೊತ್ತು. ಕಷ್ಟದಲ್ಲಿ ಬೆಳೆದಂಥ ಹುಡುಗಿ ಇವತ್ತು ಕಷ್ಟದಲ್ಲಿ ಬೆಳೆದು ತಂದೆಯ ಸಪೋರ್ಟ್ ಇಲ್ಲದೇನೆ ತಾಯಿ ತಂಗಿಯನ್ನು ನೋಡಿಕೊಂಡು ತಾನು ಒಂದು ಸ್ವಂತ ಬ್ರ್ಯಾಂಡ್ ಅಂದರೆ ಅನುಪಮ ಗೌಡ ಅನ್ನುವಂಥ ಒಂದು ಬ್ರ್ಯಾಂಡನ್ನು ಹುಟ್ಟಾಕಿ ಇಷ್ಟು ದೂರ ಜರ್ನಿ ಮಾಡಿರುವಂಥ ಅನುಪಮ ಅವರಿಗೆ ಇದು ಸಾಕು ಅಂತ ಅನಿಸಿದೆ. ಇನ್ಮೇಲೆ ಕಲಾವಿದೆಯಾಗಿ ಮುಂದುವರಿಬೇಕು ಅನ್ನೋದನ್ನು ತೀರ್ಮಾನಿಸಿದ್ದಾರೆ. ಆ ಕಾರಣಕ್ಕಾಗಿ ಇನ್ಮೇಲೆ ಆ್ಯಂಕರಿಂಗ್ ಮಾಡಲ್ಲ ಅಂತ ಹೇಳಿದ್ದಾರೆ. ಕಲರ್ಸ್ ಕನ್ನಡಕ್ಕೆ ಯಾವ ನಿರೂಪಕಿ ಹೊಸದಾಗಿ ಬರ್ತಾರೋ ಗೊತ್ತಿಲ್ಲ, ಆದರೆ ಅನುಪಮರನ್ನು ಖಂಡಿತವಾಗಿ ತುಂಬ ಜನ ಮಿಸ್ ಮಾಡ್ಕೊಳ್ತಾರೆ. ಆದರೆ ಅವರವರ ಆಯ್ಕೆ ಅವರವರ ವೈಯಕ್ತಿಕ ವಿಚಾರ. ಅವ್ರು ಏನು ಆಯ್ಕೆ ಮಾಡ್ಕೊಳ್ತಾರೆ ಅದನ್ನು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ನಿರೂಪಕಿಯಾಗಿ ಎಷ್ಟು ಫೇಮಸ್ ಆದರೂ ಕಲಾವಿದೆಯಾಗಿ ಕೂಡ ಅಷ್ಟೇ ಫೇಮಸ್ ಆಗಲಿ ಅನ್ನೋದು ಅವರ ಆಪ್ತರ ಹಾರೈಕೆ ಮತ್ತು ಹರಕೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನೀವು ಕೂಡ ಅನುಪಮ ಅವರ ನಿರೂಪಣೆಯ ಫ್ಯಾನು ಅಥವಾ ಕಲಾವಿದೆ ಅನುಪಮ ಅವರ ಫ್ಯಾನು? ಅನುಪಮ ಅವರ ನಿರ್ಧಾರ ಹೇಗೆ ಅನಿಸುತ್ತೆ? ಅವ್ರಿಗೆ ಅದರಲ್ಲಿ ಸಕ್ಸಸ್ ಸಿಗುತ್ತಾ ಅಥವಾ ತಪ್ಪು ನಿರ್ಧಾರವನ್ನು ಕೈಗೊಂಡಿದ್ದಾರಾ? ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು. ಹೆಚ್ಚಿನ ಸುದ್ದಿಗಾಗಿ ನಿಮ್ಮ ಮೆಗಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.